ನಾನು ರೈತನ ಮಗನೇ. ನಾನು ಹಿಂಗೆ ಹಸಿರು ಶಾಲೆ ಹಾಕೊಂಡಿದ್ದವನು, ರೈತ ಸಂಘಟನೆಯಲ್ಲಿ ಇದ್ದವನು. 80ರಿಂದ 83ರವರೆಗೆ ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದೆ. ಆಗ ಚಾಮರಾಜನಗರವನ್ನು ಸೇರ್ಕೊಂಡಿತ್ತು. ನೀರನ್ನು ಎಚ್ಚರಿಕೆಯಾಗಿ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಲ್ವಾ? ವ್ಯವಸಾಯ ದೃಷ್ಟಿಯಿಂದ ಅಲ್ಲ. ನಾವು ಒಂದೊಂದು ಸಾರಿ ಭಯ ಆಗ್ತದೆ, ನೀರಿಲ್ಲದೆ ಹೋದ್ರೆ ಏನಪ್ಪ ಮಾಡೋದು ಅಂತ. ನಾಗರಿಕತೆ ಪ್ರಾರಂಭ ಆದದೇ ನೀರಿನಿಂದ. ನಾಗರಿಕತೆ ಇದೆಯಲ್ಲ, ಜನ ಎಲ್ಲ ನೀರಿನ ದಡ ಇದೆಯಲ್ಲ, ಅಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಮೊದಲು ವಾಸ ಮಾಡ್ತಿದ್ದದೆಲ್ಲ ನದಿ ಮೂಲಗಳಿದ್ದಾವಲ್ಲ, ಅಲ್ಲಿ ವಾಸ ಮಾಡ್ತಾ ಇದ್ರು. ಯಾಕಂತಂದರೆ ನೀರು ಸಿಗುತ್ತೆ, ಅವರ ದನಕರುಗಳಿಗೆ ನೀರು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ, ಕುಡಿಯೋಕ್ಕೆ ನೀರು ಸಿಗುತ್ತೆ, ಮತ್ತು ಸ್ನಾನ ಮಾಡೋಕ್ಕೆ ನೀರು ಸಿಗುತ್ತೆ. ಇವಕ್ಕೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ರು. ಹಿಂದೆ ಪ್ರತಿ ಊರ ಹತ್ರನೂ ಒಂದು ಕೆರೆ ಇರ್ತಿತ್ತು. ಭಾಳ ಎಚ್ಚರಿಕೆಯಿಂದ ಕಾಯ್ಕೊತಾ ಇದ್ರು ಆ ಕೆರೆಗಳನ್ನ. ಈಗ ಅದೆಲ್ಲ ಹೋಗ್ಬಿಟ್ಟದೆ. ಮೊದಲು ಕೆರೆ ಅಂತಂದರೆ ಭಾಳ ಚೆನ್ನಾಗಿ ಕಾಪಾಡ್ಕೊಳ್ಳೋರು. ಅದೇ ಕುಡಿಯೋ ನೀರು, ಅದೇ ದನ ಕರುಗಳಿಗೆ ಕುಡಿಯೋ ನೀರು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರು, ಸ್ನಾನ ಮಾಡೋಕ್ಕೂ ಕೂಡ ಅದೇ ನೀರು. ಈಗ ರೆಸಿಸ್ಟೆನ್ಸ್ ಪವರು ಕಡಿಮೆ ಆಗಿಬಿಟ್ಟದೆ. ನಾವೆಲ್ಲ ಕೆರೆ ನೀರನ್ನೇ ಕುಡಿತಿದ್ದೋ ಅಲ್ಲ? ನೀವು ಕುಡಿದಿದ್ರ ಅಭ್ಯಾಸ ಇದೆಯಾ? ಹೊರಗಡೆ ಉಗುಳಿದ್ರೆ ಕೆಮ್ಮಣ್ಣು ಬರೋದು ಅಂತ ನೀರೆಲ್ಲ ಕುಡಿತಾ ಇದ್ದೋ ನಾವು. ಈಗ ಆ ರೆಸಿಸ್ಟೆನ್ಸ್ ಪವರು ಇಲ್ಲ, ಹೋಗ್ಬಿಟ್ಟದೆ. ಈಗ ಕುಡಿದ್ರಂತೂ ರೋಗನೇ ಬಂದ್ಬಿಡ್ತದೆ. ಈಗ ಬೋರ್ವೆಲ್ ನೀರೇ ಕುಡಿಯೋಕ್ಕಾಗಲ್ಲ ಈಗ. ಆ ಥರ ಪರಿಸ್ಥಿತಿ ಬಂದಿದ್ದೀವಿ. ಈಗೆಲ್ಲ ಬಾಟ್ಲಿಗಳ ನೀರು ಕುಡಿಯೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಬಾಟ್ಲಿ ನೀರು ಬಿಟ್ಬಿಟ್ಟು ಬೇರೆ ನೀರು ಕುಡಿದ ತಕ್ಷಣ ಕಾಯಿಲೆ ಬಂದ್ಬಿಡ್ತದೆ ಜೊತೆಲಿ ಹಿಂದ್ಗಡೆ. ಅಷ್ಟರ ಮಟ್ಟಿಗೆ ನಮ್ಮ ರೆಸಿಸ್ಟೆನ್ಸ್ ಎಲ್ಲ ಕಡಿಮೆ ಆಗ್ಬಿಡೋದು. ಅದರಿಂದ ನಾವು ಅಂತರ್ಜಲ ನೀರನ್ನು ಭಾಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ. ನೀರನ್ನು ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ. ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ, ನಾಳಿನ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ಜಲವೇ ಜಗದ ಜೀವಾಳ ಅಲ್ವಾ? ಆ ಕೆಲಸ ನಾವೆಲ್ಲ ಮಾಡೋಣ. ಇದು ಪ್ರತಿ ವರ್ಷವೂ ಮಾಡೋಣ. ಪ್ರತಿ ವರ್ಷವೂ ಬೋಸರಾಜ್ ಪ್ರತಿ ವರ್ಷ ಮಾಡಿ ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿ ವರ್ಷವೂ ಮಾಡಿ. ಸಣ್ಣ ನೀರಾವರಿ ಇಲಾಖೆಯಿಂದ ಈ ತಪ್ಪದೇ ಮಾಡಬೇಕು. ಇದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಹೆದರ್ಕೋಬೇಡಿ. ಇಷ್ಟನ್ನು ಹೇಳಿ ಇವತ್ತು ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲರಿಗೂ ಬೇರೆಯವ್ರಿಗೆಲ್ಲ ಹೇಳ್ಬೇಕು. ಆಯ್ತಪ್ಪ, ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು. ಬೇರೆಯವ್ರಿಗೆ ಹೇಳಿದವ್ರು ಏನು ಪ್ರಯೋಜನ? ಎಲ್ಲ ಇವ್ರಿಗೆ ಬಂದು ಇವರು ಇಷ್ಟೇ ಜನನ? 7 ಕೋಟಿ ಜನ ಇರೋದು ಕರ್ನಾಟಕದಲ್ಲಿ. ಈ ಅಭಿಯಾನ ಇದೆಯಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಕ್ಕಂಥ ಅಭಿಯಾನ ಆಗಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಏನಪ್ಪ ಪವಿತ್ರ, ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸು.
ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು. ನೀರಿನ ಬಳಕೆ ಬಗ್ಗೆ, ನೀರಿನ ಅವಶ್ಯಕತೆ ಬಗ್ಗೆ, ನೀರಿನಿಂದ ನಾಳೆ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು. ಅದಕ್ಕೋಸ್ಕರ ಈ ರಕ್ಷಣೆಯನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ. ಯಾಕಂದರೆ ಒಬ್ಬರು ಅಲ್ಲಾಡಿಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆಸಕ್ತಿಯಿಂದ ಕೇಳಿದ್ದೀರಿ. ನಾನು ನೋಡ್ತಾ ಇದ್ದೆ ಜನ ಎದ್ದೋಗ್ತಾರ ಇಲ್ವೋ ಅಂತ. ನಮ್ಮ ಸರ್ಕಾರ ರೈತರ ಪರವಾಗಿದೆ, ಕೃಷಿಕರ ಪರವಾಗಿದೆ, ನೀರನ್ನ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ರ ಪರ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇಷ್ಟು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಬೋಸರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.